ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೋಗಿದ್ರೆ ಐವತ್ತು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಂದಿರ್ತೀನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಯಾರಾದರೂ ಹೊಸಬರು ಈ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಇವಾಗ ವಿಡಿಯೋ ಮಾಡ್ತಿರ್ತೀನಿ ನೈಟು 10 ಗಂಟೆಗೆ. ಯಾಕಂದರೆ ನಾನು ಇವತ್ತಾನೇ ಜಸ್ಟ್ ಬಿಜಾಪುರದಿಂದ ಬಂದೆ. ಮತ್ತು ತಿರ್ಗಿ ನಾಳೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಬೆಳಗ್ಗೆ ಒಂದು 10 ಗಂಟೆಗೆ ಹೋಗ್ತಾಯಿದ್ದೀನಿ. ಯಾಕಂದರೆ ಇವತ್ತು ಬಿಜಾಪುರದಿಂದ ಬಂದೆ, ಅದಕ್ಕೋಸ್ಕರ ನಾಳೆ ಹೋಗಲೇಬೇಕು, ಫ್ಯಾಮಿಲಿ ಫಂಕ್ಷನ್ ಇದೆ. ಓಕೆ, ನಿಮಗೆ ನಾಳೆ ಬಸ್ ಸ್ಟಾಪಲ್ಲಿ ಸಿಗ್ತೀನಿ ಡೈರೆಕ್ಟು. ಯಾಕೆಂದರೆ ಬೆಳಿಗ್ಗೆ ವೀಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನೈಟೇ ವೀಡಿಯೋ ಮಾಡಿ ನಿಮ್ಗೆ ಡೈರೆಕ್ಟ್ ನಾಳೆ ಬಸ್ ಸ್ಟಾಪಲ್ಲಿ ಸಿಗ್ತೀನಿ. ಓಕೆ, ಬಾಯ್. ನಾಳೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಿಮಗೆ. ಫ್ರೆಂಡ್ಸ್, ಇದು ನಮ್ಮ ತಾಲೂಕು ಅಲ್ಲಿದ್ದೀನಿ ಇವಾಗ, ರೋಣದಲ್ಲಿ ನೋಡ್ತಿರ್ಬೋದು ನೀವು. ಇವತ್ತು ನಮ್ಮ ಗದಗ ಡಿಸ್ಟಿಕಲ್ಲಿ ಸ್ಟ್ರೈಕ್ ಅಂತೆ, ನಮ್ಗೆ ಗೊತ್ತಿದ್ದಲ್ಲ ಅದು. ಅದಕ್ಕೋಸ್ಕರ ಸ್ಟ್ರೈಕ್ ಇತ್ತು. ಹಂಗಾಗಿ ನಾವು ನಮ್ಮ ತಾಲೂಕಿಗೆ ಬಂದು ಅಲ್ಲಿಂದ ಕುಷ್ಟಗಿ, ಗಂಗಾವತಿ ಹಿಂಗೆ ಹೋಗ್ತೀವಿ ನೋಡಿ. ಇವಾಗ ಡೈರೆಕ್ಟ್ ನಮ್ಮ ತಾಲೂಕು ರೋಣದಿಂದ ನಾವು ಡೈರೆಕ್ಟ್ ಗಜೇಂದ್ರಗಡಕ್ಕೆ ಹೋಗ್ತಾಯಿದ್ದೀವಿ ಇವಾಗ ನೋಡಿ. ಇವಾಗ ಗಜೇಂದ್ರಗಡ ಬಸ್ ಹೋಗ್ತಾಯಿದೆ, ನೋಡ್ತಿರ್ಬೋದು ನೀವು. ನಮ್ಮ ಗದಗಿಂದ ಹೋಗಿದ್ರೆ ನಮ್ಗೆ ಈಸಿ ಆಕಿತ್ತು ಹೋಗೋಕ್ಕೆ. ಇದು ತುಂಬಾ ಲೇಟ್ ಆಗುತ್ತೆ, ಮತ್ತು ಟೈಮ್ ಮಾಡೋಕ್ಕಾಗಲ್ಲ. ಗದಗಲ್ಲಿ ಸ್ಟ್ರೈಕ್ ಇದೆ, ಬಸ್ ಎಲ್ಲ ಬಂದಾಗಿದೆ ಅಂತೆ. ಅದಕ್ಕೋಸ್ಕರ ನಾವು ಬಸ್ಸಲ್ಲಿ ಹೋಗ್ತಾಯಿದ್ವಿ. ಗಜೇಂದ್ರಗಡ ಕುಷ್ಟಗಿ ಹಿಂಗೆ ಹೋಗ್ತಾಯಿದ್ವಿ ನೋಡಿ. ಕಂಡಕ್ಟ್ರು ಕಮ್ ಡ್ರೈವರ್ ಒಬ್ಬನೇ ಇದ್ದಾನೆ, ಅದಕ್ಕೆ ಟಿಕೆಟ್ ತೊಗೊಳೋಕ್ಕೆ ಸ್ಟಾಪ್ ಮಾಡಿದ್ದ. ಇವಾಗ ಟಿಕೆಟ್ ಎಲ್ಲ ತೊಗೊಂಡು ಮುಂದೆ ಮೂವ್ ಮಾಡ್ತಾಯಿದ್ದಾನೆ ಬಸ್ಸು. ಬನ್ನಿ ಇವಾಗ ನೆಕ್ಸ್ಟು ಈ ಗಜೇಂದ್ರಗಡದಲ್ಲಿ ಒಂದು ಫೇಮಸ್ ದೇವಸ್ಥಾನ ಇದೆ, ತೋರಿಸ್ತೀನಿ ನೋಡಿ ಇವಾಗ ನಿಮಗೆ. ಇದೆ ನೋಡಿ, ಕಾಲೇಶ್ವರ ದೇವಸ್ಥಾನ ಮಾತ್ರ ಸೂಪರಾಗಿದೆ. ಯಾರು ಗಜೇಂದ್ರ ಕಡೆಗೆ ಬಂದರೆ ಈ ದೇವಸ್ಥಾನ ಒಂದು ಸಲ ವಿಸಿಟ್ ಮಾಡಿ. ಸಖತ್ತಿದೆ ಇದೆ ಎಂಟ್ರಿ, ದೇವಸ್ಥಾನದ ಎಂಟ್ರಿ ಇಲ್ಲಿ ಕಾಣ್ತಾ ನೋಡಿ ನಿಮಗೆ. ಇದೇ ಎಂಟ್ರಿ ದೇವಸ್ಥಾನ ಒಳಗಡೆ ಹೋಗೋಕ್ಕೆ. ಸೂಪರಾಗಿದೆ ದೇವಸ್ಥಾನ. ಒಂದು ಸಲ ಗಜೇಂದ್ರ ಕಡೆಗೆ ಬಂದರೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಕಾಲೇಶ್ವರ ದೇವಸ್ಥಾನ ಅದು. ಇವಾಗ ಜಸ್ಟ್ ಗಜೇಂದ್ರಗಡಕ್ಕೆ ಬಂದ್ವಿ ನಾವು ನೋಡಿ. ಇದೆ ಗಜೇಂದ್ರಗಡ ಬಸ್ ಸ್ಟಾಪ್ ಇದು ನೋಡೋಣ. ಇವಾಗ ಇಲ್ಲಿಂದ ಡೈರೆಕ್ಟ್ ಸಿಂಧೂರು ಬಸ್ ಸಿಗ್ಬೋದು, ಇಲ್ಲಾಂದರೆ ನಾವು ಕುಷ್ಟಗಿಗೆ ಹೋಗ್ಬೇಕಾಗತ್ತೆ. ಯಾಕಂದರೆ ಇವತ್ತು ಸ್ಟ್ರೈಕ್ ಇರೋ ಕಾರಣ ಬಸ್ ಸ್ಟಾಪ್ ಸಿಕ್ಕಾಪಟ್ಟೆ ರಶ್ ಇತ್ತು. ಯಾವುದೇ ಬಸ್ ಬಂದಿದ್ದಿಲ್ಲ ನೋಡಿ, ಯಾವ ರೀತಿ ರಶ್ ಇದೆ ಅಂತ. ಬಸ್ ಸ್ಟ್ಯಾಂಡು ಇದು, ಗಜೇಂದ್ರಗಡ ಬಸ್ ಸ್ಟ್ಯಾಂಡ್ ಇದು ನೋಡಿ. ಇವಾಗ ನೋಡೋಣ ಯಾವ ಬಸ್ ಸಿಗ್ಬೋದು ನೋಡಿ. ಇವಾಗ ನಾವು ಇಲ್ಲಿಂದ ಕುಷ್ಟಗಿ ಬಸ್ ಹತ್ತಿದ್ದೀವಿ, ಯಾಕಂದರೆ ನಮಗೆ ಡೈರೆಕ್ಟ್ ಸಿಂಧೂರು ಬಸ್ ಸಿಗಲಿಲ್ಲ, ಗಂಗಾವತಿ ಬಸ್ ಸಿಗಲಿಲ್ಲ. ಅದಕ್ಕೋಸ್ಕರ ಜಸ್ಟ್ ಇವಾಗ ನಾವೊಂದು ಕುಷ್ಟಗಿ ಇಳಿದ್ವಿ. ಕುಷ್ಟಗಿಯಿಂದ ಡೈರೆಕ್ಟ್ ಸಿಂಧೂರು ಬಸ್ ಬರ್ತಾವಂತ ಹೇಳಿದ್ದಾರೆ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಇವಾಗ ಊಟದ ಟೈಮು, ಊಟ ಮಾಡೋಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ ಟೈಮ್ 2:30 ಆಯಿತು. ಅದಕ್ಕೋಸ್ಕರ ನೋಡಿ ನಮ್ಮಮ್ಮ ನಾವು ಊಟ ಮಾಡ್ತಾಯಿದ್ವಿ ಇವಾಗ. ಯಾಕಂದರೆ ಆಲ್ರೆಡಿ 2:30 ಆಯಿತು. ಜಸ್ಟ್ ಇವಾಗ ಊಟ ಆಯಿತು. ನೆಕ್ಸ್ಟ್ ಇವಾಗ ನಾವು ಇಲ್ಲಿಂದ ಕುಷ್ಟಗಿಯಿಂದ ಡೈರೆಕ್ಟು ಸಿಂಧೂರು ಬಸ್ ಹಿಡಿಯಬೇಕು ನೋಡಿ. ಪ್ಲಾಟ್ಫಾರ್ಮ್ ಕೆಳಗಡೆ ನಿಂತಿದ್ದೀವಿ. ಇವಾಗ ಇಲ್ಲೇ ಬಸ್ ಬರುತ್ತೆ. ಆವಾಗಿಂದ ವೆಯ್ಟ್ ಮಾಡಿದ್ವಿ, ಬಟ್ ಬರಲಿಲ್ಲ. ಮಿನಿಮಮ್ ವೆಯ್ಟ್ ಇಲ್ಲೇ ಒಂದು 3 ಅವರ್ ವೆಯ್ಟ್ ಮಾಡಿದ್ದೀವಿ ಬಸ್ ಸ್ಟಾಪಲ್ಲೇ ನೋಡಿ. ಇವಾಗ ಗಂಗಾವತಿ ಬಸ್ ಜಸ್ಟ್ ಒಂದು ಬಂತು, 3 ಅವರ್ ವೆಯ್ಟ್ ಮಾಡಿದ್ವಿ ನೋಡಿರಿ. ಎಷ್ಟು ರಶ್ ಇದೆ ಅಂತ, ಸಿಕ್ಕಾಪಟ್ಟೆ ರಶ್ ಇತ್ತು ಬಸ್ಸು. ಇಲ್ಲಿಂದ ಡೈರೆಕ್ಟ್ ಗಂಗಾವತಿ ಹೋಗಿ ನಾವು ಆಮೇಲೆ ಅಲ್ಲಿ ಸಿದ್ದಾಪುರ ಅಂತ ಊರು ಸಿಗುತ್ತೆ, ಅಲ್ಲಿಂದ ನಾವು ನಮ್ಮ ಕೊಕ್ಕೂರುಗಳು ಅಂತ ಅಂದಳ್ಳಿ ಇದೆ, ಅಲ್ಲಿಗೆ ಹೋಗ್ಬೇಕು ಇವಾಗ ನೋಡಿ. ಜಸ್ಟ್ ಬಸ್ ಹತ್ತಿದ್ದೀವಿ, ಈಗ ಬಿಡ್ಬೋದು ಮೇ ಬಿ ನೋಡಿ. ಜಸ್ಟ್ ಬಸ್ ಬಿಡ್ತೀವಿ ಇವಾಗ. ಡೈರೆಕ್ಟ್ ಸಿಂಧೂರು ಬಸ್ ಸಿಗಲಿಲ್ಲ. ಇಲ್ಲಿಂದ ಗಂಗಾವತಿ ನಾನು ಮತ್ತೆ ಬಸ್ ಚೇಂಜ್ ಮಾಡ್ಕೊಂಡು ಹೋಗಿ ಸಿದ್ದಾಪುರ ಅಂತ ಸಿಗುತ್ತೆ ಊರು, ಆ ಊರಿಗೆ ಹೋಗಿ ಅಲ್ಲಿಂದ ನಮ್ಮ ಬಸ್ ಮತ್ತೆ ಚೇಂಜ್ ಮಾಡಬೇಕು. ಕೊಕ್ಕೂರುಗಳು ಅಂತ ಒಂದು ಹಳ್ಳಿ ಬರುತ್ತೆ, ನಾನೀಗ ಅಲ್ಲಿಗೆ ಹೋಗ್ಬೇಕು. ಟ್ರಾವೆಲಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಅದು ಬೇರೆ ಬಸ್ ಫ್ರೀ ಇದಾವಲ್ಲ ಇವಾಗ. ಸಿಕ್ಕಾಪಟ್ಟೆ KSRTC ಬಸ್ಸಲ್ಲಿ ರಶ್ ಆಗುತ್ತೆ ನೋಡಿ. ಆಲ್ಮೋಸ್ಟ್ ಗಂಗಾವತಿ ಹತ್ತತ್ರ ಬಂದು ನಾವು ಇವಾಗ ನೋಡ್ಬೋದು, ಗದ್ದೆ ನೋಡ್ಬೋದು ನೀವು. ಈ ಕಡೆ ಎಲ್ಲ ಭತ್ತ ಜಾಸ್ತಿ ಬೆಳೀತಾರೆ ನೋಡಿ. ಭತ್ತ ಯಾವ ರೀತಿ ಇದೆ ಅಂತ ಆಲ್ರೆಡಿ ಕಟಾವು ಮಾಡಿದ್ದಾರೆ ಎಲ್ಲ. ಬನ್ನಿ ಇವಾಗ ಗಂಗಾವತಿ ಹೋಗ್ಬಿಟ್ಟು ಸಿಗ್ತೀನಿ ನೋಡಿ. ಗಂಗಾವತಿ ಜಸ್ಟ್ ಎಂಟ್ರಿ ಆದ್ವಿ ಇವಾಗ ಗಂಗಾವತಿಗೆ. ಬನ್ನಿ ಇವಾಗ ಬಸ್ ಸ್ಟ್ಯಾಂಡಲ್ಲಿ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಜಸ್ಟ್ ಇವಾಗ ಬಸ್ ಇಳಿದ್ವಿ. ನಾನು ನೋಡ್ತಾ ಇದ್ದಾರೆ, ಇದು ಗಂಗಾವತಿ ಬಸ್ ಸ್ಟ್ಯಾಂಡು ನೋಡಿ. ಯಾವ ರೀತಿ ರಶ್ ಇದೆ ಅಂತ, ಸಿಕ್ಕಾಪಟ್ಟೆ ರಶ್ ಇತ್ತು. ಬಸ್ ಬೇರೆ ಯಾವ ಇದಿಲ್ಲ, ಅದಕ್ಕೋಸ್ಕರ ನೋಡಿ ಎಷ್ಟು ರಶ್ ಇದೆ ಅಂತ. ನಾವು ಇಲ್ಲಿಂದ ಸಿದ್ದಾಪುರ ಅಂತ ಒಂದು ಊರು ಬರುತ್ತೆ, ಆ ಊರು ಬಸ್ ಹಿಡಿಬೇಕು ಇವಾಗ. ಮಂತ್ರಾಲಯ ಮತ್ತು ಸಿಂಧೂರು ಬಸ್ ಹೋಗ್ತಾವೆ ಅಲ್ಲಿಗೆ
ನೋಡೋಣ ಕೇಳಿ ಬಂದಿದ್ದೀನಿ ಇವಾಗ ಬಸ್ ಎಷ್ಟೊತ್ತಿಗೆ ಅಂತ ಬರ್ತೆ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡೋಣ. ನೋಡಿ ಹೊರಗಡೆ ಹೋಗಿ ಇವಾಗ ಕೇಳಕ್ಕೆ ಹೋಗ್ತಾಯಿದ್ದೀನಿ ಯಾವ ಆಟೋ ಇರ್ತಾವಂತ. ಆಟೋ ಮತ್ತು ರಿಕ್ಷಾ ಇರ್ತಾವಲ್ಲ ನೋಡಿ, ಗಂಗಾವತಿ ಬಸ್ ಸ್ಟ್ಯಾಂಡ್ ಯಾವ ರೀತಿ ಇದೆ ಅಂತ. ಹೊರಗಡೆ ಆಟೋ ನಿಂತಿರ್ತಾವಲ್ಲ, ಆಟೋ ಹೋಗ್ಬೋದು, ಅದಕ್ಕೋಸ್ಕರ ಕೇಳಕ್ಕೆ ಬಂದಿದ್ದೆ. ಬಟ್ ಯಾವುದೇ ಆಟೋ ಹೋಗಲ್ಲ ಅಂತಂದರು ಅಲ್ಲಿಗೆ. ಅದಕ್ಕೆ ನಾನು ವಾಪಸ್ಸು ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತಾಯಿದ್ದೀನಿ. ಇಲ್ಲಿಂದ ಸಿಂಧೂರು ಬಸ್ ಬರುತ್ತೆ, ಆ ಬಸ್ಸಿಗೆ ಹತ್ಬೇಕು ನಾವು ಇವಾಗ. ನೋಡಿ ಎಷ್ಟು ರಶ್ ಇದೆ ಅಂತ. ಸಿಂಧೂರು ಬಸ್ಸೇ ಬಂದಿಲ್ಲ. ಸಿಂಧೂರು ಮಂತ್ರಾಲಯ ಆ ಬಸ್ ಹೋಗ್ತದೆ. ನೋಡಿ ಒಂದು ಬಸ್ ಬಂತು, ಎಷ್ಟು ರಶ್ ಇದೆ ಅಂತ. ಸಿಕ್ಕಾಪಟ್ಟೆ ರಶ್ ಇತ್ತು ನೋಡಿ. ಬಸ್ ಬರದೇ ಇರೋ ಕಾರಣ ಸಿಕ್ಕಾಪಟ್ಟೆ ಬಸ್ ರಶ್ ಇತ್ತು. ಯಾವ ರೀತಿ ಬಸ್ ರಶ್ಶನ್ನು ತೋರಿಸಿ ನೋಡಿ ಒಂದ್ಸಲ ಈ ವಿಡಿಯೋದ ನೋಡಿ. ನೋಡಿ ಸಿಕ್ಕಾಪಟ್ಟೆ ರಶ್ ಇತ್ತು. ಒಂದೇ ಬಸ್ ಬಂದಿದ್ದು ಅವಾಗಿಂದ. ಫ್ರೆಂಡ್ಸ್ ಇದು ಬೇರೆ ಬಸ್ಸು. ಆ ಗಂಗಾವತಿನ ಸಿದ್ದಾಪುರಿಗೆ ಬಂದೆ. ಆ ಬಸ್ ಸಿದ್ದಾಪುರ ಬಸ್, ಇದು ಕೊಕ್ಕಳಿಗೆ ಹೋಗುತ್ತೆ. ಆ ಬಸ್ಸಲ್ಲಿ ಉಸಿರಾಡೋಕ್ಕೂ ಅಷ್ಟಾಗಲಿಲ್ಲ, ಅದು ಹಂಗಾಗಿ ವೀಡಿಯೋ ಮಾಡಲಿಲ್ಲ. ಡೈರೆಕ್ಟು ಗಂಗಾವತಿಯಿಂದ ನಮ್ಗೆ ಡೈರೆಕ್ಟ್ ಸಿದ್ದಾಪುರ ಒಂದು ಬಸ್ ಇತ್ತು, ಬಸ್ಸಿಗೆ ಕೂತ್ಕೊಂಡೆ ನೋಡಿ. ಜಸ್ಟ್ ಇವಾಗ ಮನೆಗೆ ಬಂದೆ. ನೋಡ್ತಿರ್ಬೋದು ಫಂಕ್ಷನಿಗೆಲ್ಲ ಪೆಂಡಲ್ ಆಗ್ತಾಯಿದ್ದಾರೆ. ಓಕೆ, ಇವತ್ತಿನ ಈ ಬ್ಲಾಗ್ ಇಲ್ಲಿ ಮುಗಿಸ್ತೀನಿ. ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಓಕೆ, ಬಾಯ್.